ನ್ಯೂಸ್ ಅವರಿಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. 2014ರ ಲೋಕಸಭೆ ಚುನಾವಣೆಗೆ ಮೋದಿ ಸಾರಥ್ಯ. ಕಮಲ ಪಡೆಗೆ ಗುಜರಾತ್ ಸಿಎಂ ಅಧಿಪತ್ಯ. ಬಿಜೆಪಿಯಲ್ಲಿ ಮುಗೀತಾ ಅಡ್ವಾಣಿ ಪಾರುಪತ್ಯ. ರಾಜ್ಯದಲ್ಲೂ ನರೇಂದ್ರ ಮೋದಿಗೆ ಜೈ ಜೈ. ಮಾತೃಪಕ್ಷಕ್ಕೆ ಮರಳುತ್ತಾರಾ ಬಿಎಸ್ವೈ? ಬಿಜೆಪಿ ಮುಖಂಡರು ಮತ್ತೆ ಹಿಡಿತಾರಾ ಯಡಿಯೂರಪ್ಪ ಕೈ? ಸಿಸಿಬಿ ಆವರಣದಲ್ಲಿ ಪರೇಡ್ ನಡೆಸಿದ ರೌಡಿ ಶೀಟರು. ಹೊಸ ಹಳೆ ಕೇಸ್ಗಳನ್ನೆಲ್ಲ ಕೆದಕಿದ ಪೊಲೀಸರು. ಖಾಕಿ ಆವಾಜ್ಗೆ ಗೂಂಡಾಗಳ ಮೈಯೆಲ್ಲ ಬೆವರು. ಸ್ಪಾಟ್ ಫಿಕ್ಸಿಂಗ್ ನಿಂದ ಕ್ರಿಕೆಟ್ ಹೈರಾಣ. ಐಪಿಎಲ್ನಲ್ಲಿ ಉಳಿಯುತ್ತಾ ಚೆನ್ನೈ, ರಾಜಸ್ಥಾನ? ನಾಳೆ ಬಿಸಿಸಿಐ ಸಭೆಯಲ್ಲಿ ಅಂತಿಮ ತೀರ್ಮಾನ. ಬಲು ಮಧುರ ಮನ್ನಾಡೆ ಕಂಠ. ಗಂಟಲು ಕ್ಯಾನ್ಸರ್ನಿಂದ ಈಗ ಮಾತನಾಡೋದು ಕಷ್ಟ. ಬಾಲಿವುಡ್ ಕೋಗಿಲೆಗೆ ನಾರಾಯಣ ಹೃದಯಾಲಯದಲ್ಲಿ ಟ್ರೀಟ್ಮೆಂಟ್. ಬಿಜೆಪಿ ಪರಿವರ್ತನೆಯ ಹಾದಿ ಹಿಡಿದಿದೆ. ಮುಂಬರುವ ಲೋಕಸಭೆ ಚುನಾವಣೆಯನ್ನು ಗುಜರಾತ್ ಸಿಎಂ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಸಲು ಒಕ್ಕೊರಲ ತೀರ್ಮಾನ ಕೈಗೊಳ್ಳಲಾಗಿದೆ. ಪಕ್ಷದ ಭೀಷ್ಮ ಎಲ್ಕೆ ಅಡ್ವಾಣಿ ಅನುಪಸ್ಥಿತಿಯಲ್ಲಿ ಮೋದಿಗೆ ಪಟ್ಟಾಭಿಷೇಕ ನಡೆದಿದೆ. ಕೇಸರಿ ಪಾಳೆಯದಲ್ಲೀಗ ಏನಿದ್ದರೂ ನಮೋ ಬೋಪರಾಕ್. ಗುಜರಾತ್ ತ್ರಿವಿಕ್ರಮನಿಗೆ ಕೊನೆಗೂ ಪಟ್ಟ. 2014ರ ಲೋಕಸಭೆ ಸಮರಕ್ಕೆ ನಮೋ ಸಾರಥ್ಯ. ಕಮಲಪಾಳ್ಯದಲ್ಲಿ ಮೋದಿಯದ್ದೇ ಆಧಿಪತ್ಯ. ಜೂನ್ 9 ರವಿವಾರ. ಈ ದಿನ ನರೇಂದ್ರ ಮೋದಿ ಪಾಲಿಗೆ ಮರೆಯಲಾಗದ ದಿನ. ಗುಜರಾತ್ ಸಿಎಂ ಆಗಿ ತಮ್ಮ ಛಾಪು ಮೂಡಿಸಿದ್ದ ಮೋದಿ ಈಗ ರಾಷ್ಟ್ರಮಟ್ಟದಲ್ಲೂ ಮಿಂಚಲು ರೆಡಿಯಾಗಿದ್ದಾರೆ. 2014ರ ಬಿಜೆಪಿಯ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮೋದಿಯನ್ನ ನೇಮಕ ಮಾಡಲಾಗಿದೆ. ಆ ಮೂಲಕ ನಿರೀಕ್ಷೆಯಂತೆ ಗುಜರಾತ್ ಸಿಎಂಗೆ ಬಿಜೆಪಿ ನಮೋ ಎಂದಿದೆ. ಗೋವಾದಲ್ಲಿ 3 ದಿನಗಳಿಂದ ನಡೆಯುತ್ತಿದ್ದ ಕಾರ್ಯಕಾರಿಣಿ ಅಂತ್ಯವಾಗಿದೆ. ಕೊನೆಯ ದಿನವಾದ ಇಂದು ನಿರೀಕ್ಷೆಯಂತೆ ಪಕ್ಷದ ರಾಷ್ಟ್ರಾಧ್ಯಕ್ಷ ರಾಜನಾಥ್ ಸಿಂಗ್ ಅಧಿಕೃತವಾಗಿ ಮೋದಿ ಹೆಸರನ್ನ ಘೋಷಿಸಿದರು. श्री नरेंद्र मोदी को चुनाव अभियान समिति का चेयरमैन घोषित किया है और पूरा विश्वास है कि देश की जनता की नजरें इस समय भारतीय जनता पार्टी की ओर हैं. कांग्रेस नेतृत्व की यूपीए सरकार की विश्वसनीयता, इसकी साख भारत की जनता की नजरों में पूरी तरह से समाप्त हो चुकी है. ಮೋದಿ ಮೇನಿಯಾಕ್ಕೆ ಅಡ್ವಾಣಿ ಮೆತ್ತಗಾದ್ರ? ಅಂದಹಾಗೆ ಮೋದಿಗೆ ಈ ಹುದ್ದೆ ಸುಲಭವಾಗೇನೂ ಸಿಗಲಿಲ್ಲ. ಮೋದಿ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಅಡ್ವಾಣಿ ಹಾಗೂ ಮೋದಿ ಮಧ್ಯೆ ಶೀತಲ ಸಮರವೇ ನಡೆದಿತ್ತು. ಕಾರ್ಯಕಾರಿಣಿಗೆ ಅಡ್ವಾಣಿ ಸೇರಿದಂತೆ ಹಲವು ಮುಖಂಡರು ಬಂದಿರಲಿಲ್ಲ. ಅಡ್ವಾಣಿ ಅನುಪಸ್ಥಿತಿಯಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳಬಾರದು ಅಂತ ಅಡ್ವಾಣಿ ಗುಂಪು ಪಟ್ಟು ಹಿಡಿದಿತ್ತು. ಆದರೆ ಮೋದಿಗೆ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡುವ ಬಗ್ಗೆ ತಡ ಮಾಡಬೇಡಿ ಅಂತ ರಾಜನಾಥ್ ಸಿಂಗ್ಗೆ ಆರ್ಎಸ್ಎಸ್ ಸೂಚಿಸಿತ್ತು. ಹೀಗಾಗಿ ಮೋದಿಗೆ ಇವತ್ತೇ ಪಟ್ಟ ಕಟ್ಟಲಾಯಿತು. ಅಧ್ಯಕ್ಷರಾದ ಬಳಿಕ ಮೋದಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ರು. ಪಕ್ಷ ನನ್ನನ್ನ ರೂಪಿಸಿದೆ. ಈ ಹುದ್ದೆ ನೀಡಿದ ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲಿಸಿದ್ರು. सिर्फ पद होने पर व्यक्ति ऐसा नहीं करता है, दिल होने पर करता है. आखिरकार हम सब कार्यकर्ता हैं और एक कार्यकर्ता के नाते हमें जब जो दायित्व मिलता है, पूरी शक्ति झोंक देना. ईश्वर ने जितनी शक्ति दी है, सामर्थ्य दिया है, उसका पूरा उपयोग दायित्व को निभाने के लिए करना चाहिए. ये हम सभी कार्यकर्ताओं को संस्कार मिले हुए हैं. ಮೋದಿ ಗುಜರಾತ್ನಲ್ಲಿ ಹ್ಯಾಟ್ರಿಕ್ ವಿಜಯ ಸಾಧಿಸಿದ್ದಾರೆ. ಅಲ್ಲದೆ ಮೊನ್ನೆಯ ಉಪಚುನಾವಣೆಯಲ್ಲೂ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ವಾಜಪೇಯಿ ಬಳಿಕ ಬಿಜೆಪಿಯಲ್ಲಿ ಜನಪ್ರಿಯ ನಾಯಕರಾಗಿದ್ದಾರೆ.
ಇವರಿಗೆ ರಾಷ್ಟ್ರಾಧ್ಯಕ್ಷ ರಾಜನಾಥ್ ಸಿಂಗ್ ಆರ್ಎಸ್ಎಸ್ ಬಲವಿದೆ. ಪ್ರಚಾರ ಭಾಷಣದಲ್ಲಿ ಸೆಳೆಯುವ ವ್ಯಕ್ತಿತ್ವ ಮೋದಿಗಿದೆ. ಮುಸ್ಲಿಂ ನಾಯಕರಿಂದಲೂ ಆಡಳಿತದ ಬಗ್ಗೆ ಹೊಗಳಿಕೆ ವ್ಯಕ್ತವಾಗಿದೆ. ಖ್ಯಾತ ಉದ್ಯಮಿಗಳ ಪಾಲಿಗೆ ಮೋದಿ ಫೇವರೇಟ್ ಆಗಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ಗೆ ಪ್ರಬಲ ಸೆಡ್ಡು ಹೊಡೆಯುವ ನಾಯಕರೆಂದ್ರೆ ಅದು ಮೋದಿ ಮಾತ್ರ. ಅಲ್ಲದೆ ಇತ್ತೀಚೆಗೆ ನಡೆದ ಪ್ರಧಾನಿ ಅಭ್ಯರ್ಥಿಗಳ ಎಲ್ಲಾ ಸಮೀಕ್ಷೆಯಲ್ಲೂ ಯುವಕರ ಪಾಲಿನ ಐಕಾನ್ ಆಗಿ ಮೋದಿ ಹೊರಹೊಮ್ಮಿದ್ದಾರೆ. ಇನ್ನು ಮೋದಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗ್ತಿದ್ದಂತೆ ಅಕಾಲಿ ದಳ ಮತ್ತು ಶಿವಸೇನಾ ಇದೊಂದು ಉತ್ತಮ ಬೆಳವಣಿಗೆ ಅಂತ ಬಣ್ಣಿಸಿವೆ. ಆದರೆ ಬಿಜೆಪಿ ಜೊತೆಯಲ್ಲಿದ್ದೇ ಮೋದಿ ವಿರೋಧಿಯಾಗಿರುವ ಜೆಡಿಯು ಮಾತ್ರ ಎಚ್ಚರಿಕೆಯ ಪ್ರತಿಕ್ರಿಯೆ ಕೊಟ್ಟಿದೆ. ಮೋದಿ ಬಿಜೆಪಿ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರು ಎನ್ಡಿಎಗೆ ಅಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದೆ. ಈ ಎಲ್ಲಾ ಬೆಳವಣಿಗೆಗಳು ಏನೇ ಇರಲಿ, ಭಾವಿ ಪ್ರಧಾನಿ ಅಭ್ಯರ್ಥಿ ಅಂತಲೇ ಬಿಂಬಿತವಾಗ್ತಿರೋ ಮೋದಿಗೆ ಒಂದೊಂದೇ ದಾರಿಗಳು ಸುಲಭವಾಗ್ತಿವೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಎಷ್ಟು ಸುಲಭವಾಗಿ ಉಳಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಅತ್ತ ಮೋದಿ ನೇಮಕವಾಗ್ತಾ ಇದ್ರೆ ಇತ್ತ ರಾಜ್ಯ ಬಿಜೆಪಿಯಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಬಿಎಸ್ ಯಡಿಯೂರಪ್ಪ ಮತ್ತೆ ಮಾತೃಪಕ್ಷಕ್ಕೆ ಮರಳುತ್ತಾರೆ ಅನ್ನೋ ಆಸೆ ಅವರ ಬೆಂಬಲಿಗರಲ್ಲಿ ಟಿಸಿಲೊಡೆದಿದೆ. ಮುಂದಿನ ಲೋಕಸಭಾ ಚುನಾವಣೆ ವೇಳೆಗೆ ಹಳೆ ನಾಯಕನನ್ನ ಮತ್ತೆ ಪಕ್ಷಕ್ಕೆ ಕರೆತರಬೇಕೆಂಬ ಮಾತಿಗೆ ಬೆಂಬಲ ಸಿಗ್ತಾ ಇದೆ. ಮೋದಿ ಜೊತೆ ಬಿಎಸ್ವೈ ಹೊಂದಿರೋ ಉತ್ತಮ ಬಾಂಧವ್ಯವೇ ಇದಕ್ಕೆ ಕಾರಣ. ಮೋದಿ ಹಾಗೂ ಯಡಿಯೂರಪ್ಪ ನಡುವಿನ ಬಾಂಧವ್ಯ ರಾಜ್ಯ ರಾಜಕೀಯದಲ್ಲಿ ಧ್ರುವೀಕರಣಕ್ಕೆ ನಾಂದಿಯಾಗುತ್ತೆ ಎನ್ನಲಾಗ್ತಿದೆ. ಲೋಕಸಭಾ ಚುನಾವಣೆಯ ಪ್ರಚಾರ ಸಮಿತಿಯ ಸಾರಥ್ಯವನ್ನ ಮೋದಿಗೆ ನೀಡಿರುವ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಮರಳುವ ಆಸೆ ಚಿಗುರಿಸಿದೆ. ಇನ್ನು ನರೇಂದ್ರ ಮೋದಿಗೆ ಸಾರಥ್ಯ ವಹಿಸಿರುವುದಕ್ಕೆ ಯಡಿಯೂರಪ್ಪ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ದೂರವಾಣಿ ಮೂಲಕ ಮಾತನಾಡಿದ ಅವರು, ಬಿಜೆಪಿ ಉತ್ತಮ ನಿರ್ಧಾರ ಕೈಗೊಂಡಿದೆ, ಮೋದಿ ಗುರಿ ಮುಟ್ಟುವಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸಿದ್ದಾರೆ. ತುಂಬಾ ಸಂತೋಷದ ಸಂಗತಿ, ಇಡೀ ದೇಶದ ಜನ ಸಂತೋಷ ಪಟ್ಟಿದ್ದಾರೆ. ಈ ಕೆಲಸ ಹೋದ ಚುನಾವಣೆ ಸಂದರ್ಭದಲ್ಲೇ ಮಾಡಿದ್ರೆ ಪಕ್ಷ ಇನ್ನೂ ಹೆಚ್ಚಿಗೆ ಒಳ್ಳೆ ರೀತಿ ಬೆಳೀತಾ ಇತ್ತು. ಈಗಲೇ ಬುದ್ಧಿ ಬಂದವ್ರಿಗೆ ಜವಾಬ್ದಾರಿ ಕೊಟ್ಟರು ಸಲ್ಲಿಸ್ತಾನೆ. ಈ ಸಂದರ್ಭದಲ್ಲಿ ಯಶಸ್ವಿ ಆಗಲಿ, ಅವ್ರು ತಗೊಂಡ ಜವಾಬ್ದಾರಿಯಿಂದ ಯಶಸ್ಸನ್ನು ಗಳಿಸ್ಲಿ, ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇದೆಲ್ಲದರ ನಡುವೆ ರಾಜ್ಯ ಬಿಜೆಪಿ ಕೂಡ ಮೋದಿಗೆ ಪ್ರಚಾರ ಸಮಿತಿ ಹೊಣೆ ನೀಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದೆ. ನಾನು ಕರ್ನಾಟಕ ರಾಜ್ಯದ ಘಟಕದ ಪರವಾಗಿ ಹೇಳೋದಾದರೆ, ಇಡೀ ರಾಜ್ಯದಲ್ಲಿ ಒಂದು ಉತ್ಸಾಹದ ವಾತಾವರಣ ನಿರ್ಮಾಣಗೊಂಡಿದೆ. ನಮ್ಮ ಕಾರ್ಯಕರ್ತರು ಭಾಳಷ್ಟು ಉತ್ಸಾಹದಿಂದ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲೆಲ್ಲಿ ಸೇರಿ ಒಂದು ರೀತಿಯಾದಂಥ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಬರುವಂಥ ಲೋಕಸಭಾ ಚುನಾವಣೆ ಏನು ನಮ್ಮ ಸ್ಟ್ರಾಟಜಿಯ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ, ಅದರ ಪ್ರಕಾರ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ಉತ್ಸುಕರಾಗಿದ್ದಾರೆ. ಅಂದಹಾಗೆ ಬಿಎಸ್ವೈರನ್ನ ಬಿಜೆಪಿಗೆ ಕರೆತರಬೇಕು ಅಂತ ಎಷ್ಟು ನಾಯಕರು ಒತ್ತಡ ಹೇರುತ್ತಿದ್ದಾರೋ ಅವರ ಹಿಂತಿರುಗುವಿಕೆಯನ್ನ ವಿರೋಧಿಸುವ ಬಣವು ಬಿಜೆಪಿಯಲ್ಲಿದೆ. ಹಾಗಾಗಿ ಕೆಜೆಪಿ ಬಿಜೆಪಿಯಲ್ಲಿ ವಿಲೀನವಾಗುತ್ತಾ? ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ನೇತೃತ್ವವನ್ನ ಯಡಿಯೂರಪ್ಪಗೆ ವಹಿಸಲು ವೇದಿಕೆ ಸಿದ್ಧವಾಗಿದ್ಯಾ? ಉತ್ತರ ಸಿಗುವ ದಿನಗಳು ದೂರವಿಲ್ಲ. ಬೆಂಗಳೂರಿನಿಂದ ವೀರೇಂದ್ರ ಉಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಮೋದಿಗೆ ಇವತ್ತು ನಡೆದಿರೋ ಪಟ್ಟಾಭಿಷೇಕದಿಂದ ಏನೆಲ್ಲ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ ಅನ್ನೋ ಬಗ್ಗೆ ಇವತ್ತು ರಾತ್ರಿ 9:30 ಪ್ರಸಾರವಾಗೋ ವಿಶೇಷ ಕಾರ್ಯಕ್ರಮ ಮೋದಿ ವರ್ಸಸ್ ಅಡ್ವಾಣಿ ತಪ್ಪದೇ ವೀಕ್ಷಿಸಿ. ಇನ್ನು ರೌಡಿಗಳ ಬೆವರಳಿಸಿದ ಪವರ್ಫುಲ್ ಪೊಲೀಸರ ಕಥೆ ನೋಡೋಣ ಬ್ರೇಕ್ ನಂತರ.